ಕೋಲಾರದ ಮಣ್ಣಿಗೆ ಒಂದು ವಿಶಿಷ್ಟ ಘಮ ಇತ್ತು. ಮಳೆ ಬಿದ್ದಾಗ ಆ ಮಣ್ಣು ಉಸಿರಾಡಿದಂತೆ ಅನಿಸುತ್ತಿತ್ತು. ಆ ಮಣ್ಣಲ್ಲೇ ಹುಟ್ಟಿ ಬೆಳೆದವನಾಗಿದ್ದ ನಂಜುಂಡ. ಅವನ ಅಜ್ಜ ಹೇಳುತ್ತಿದ್ದ ಕಥೆಗಳು ಕೋಲಾರದ ಇತಿಹಾಸದಂತೆಯೇ ಗಾಢವಾಗಿದ್ದವು. ಚಿನ್ನದ ಗಣಿಗಳು, ಕೆರೆಗಳು, ಬೆಟ್ಟಗಳು ಮತ್ತು ಶ್ರಮಜೀವಿಗಳ ಬದುಕು. ನಂಜುಂಡನ ಊರು ಮುಳಬಾಗಿಲು ಸಮೀಪದ ಚಿಕ್ಕ ಹಳ್ಳಿ. ಬೆಳಗಿನ ಜಾವ ಸೂರ್ಯ ಉದಯಿಸುವಾಗ ಹಸಿರು ತೋಟಗಳ ನಡುವೆ ನಿಂತಿರುವ ಕೆರೆ ನೀರಿನಲ್ಲಿ ಆಕಾಶವೇ ಇಳಿದು ಬಂದಂತೆ ಕಾಣುತ್ತಿತ್ತು. ಆ ಕೆರೆಯೇ ಹಳ್ಳಿಯ ಜೀವಾಳ. ಮಳೆ ಕಡಿಮೆಯಾದ ವರ್ಷಗಳಲ್ಲೂ ಕೆರೆಯನ್ನು ಉಳಿಸಿಕೊಂಡಿದ್ದರಿಂದಲೇ ಹಳ್ಳಿ ಉಳಿದಿತ್ತು. ಒಂದು ವರ್ಷ ಭೀಕರ ಬರ ಬಂತು. ಬೆಳೆ ಒಣಗಿತು. ಜನರ ಮುಖದಲ್ಲಿ ಆತಂಕ ಮನೆ ಮಾಡಿತು. ಆಗ ನಂಜುಂಡನಿಗೆ ಅಜ್ಜ ಹೇಳಿದ್ದ ಮಾತು ನೆನಪಾಯಿತು. ಕೋಲಾರದ ಶಕ್ತಿ ಮಣ್ಣಲ್ಲಿಲ್ಲ, ಜನರ ಒಗ್ಗಟ್ಟಿನಲ್ಲಿದೆ. ನಂಜುಂಡ ಹಳ್ಳಿಯ ಯುವಕರನ್ನು ಸೇರಿಸಿದ. ಎಲ್ಲರೂ ಸೇರಿ ಹಳೆಯ ಕೆರೆಯನ್ನು ಸ್ವಚ್ಛಗೊಳಿಸಿದರು. ಮಣ್ಣು ತೆಗೆದರು, ಕಾಲುವೆಗಳನ್ನು ಸರಿಪಡಿಸಿದರು. ಹಿರಿಯರು ಮಾರ್ಗದರ್ಶನ ನೀಡಿದರು. ಮಹಿಳೆಯರು ಆಹಾರ ಮಾಡಿ ಹೋರಾಟಕ್ಕೆ ಬೆಂಬಲ ನೀಡಿದರು. ಅದು ಕೇವಲ ಕೆರೆ ಶುದ್ಧೀಕರಣವಾಗಿರಲಿಲ್ಲ, ಅದು ನಂಬಿಕೆಯ ಪುನರುತ್ಥಾನವಾಗಿತ್ತು. ಮಳೆ ಬಂತು. ಕೆರೆ ತುಂಬಿತು. ಹೊಲಗಳು ಮತ್ತೆ ಹಸಿರಾದವು. ಜನರ ಕಣ್ಣಲ್ಲಿ ನಗು ಮರಳಿ ಬಂತು. ಆ ದಿನ ನಂಜುಂಡ ಅರಿತ, ಕೋಲಾರ ಜಿಲ್ಲೆ ಅಂದ್ರೆ ಕೇವಲ ಭೂಮಿಯಲ್ಲ, ಅದು ಹೋರಾಟ, ಸಹನೆ ಮತ್ತು ಒಗ್ಗಟ್ಟಿನ ಕಥೆ. ಇಂದು ಆ ಹಳ್ಳಿಗೆ ಬಂದವರು ಕೇಳುತ್ತಾರೆ, ಈ ಊರು ಹೇಗೆ ಉಳಿಯಿತು? ಜನ